ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 5 ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ವಾಕ್ಯ 1, ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಡ್ಯಾಶ್. ಉತ್ತರ ಲಾರ್ಡ್ ವೆಲೆಸ್ಲಿ. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಲಾರ್ಡ್ ವೆಲೆಸ್ಲಿ. ವಾಕ್ಯ 2, ರಾಬರ್ಟ್ ಕ್ಲೈವನು ಡ್ಯಾಶ್ ನೊಂದಿಗೆ ಒಪ್ಪಂದ ಮಾಡಿಕೊಂಡನು. ಉತ್ತರ ಎರಡನೇ ಶಾ ಆಲಾಂ. ರಾಬರ್ಟ್ ಕ್ಲೈವನು ಎರಡನೇ ಶಾ ಆಲಾಂನೊಂದಿಗೆ ಒಪ್ಪಂದ ಮಾಡಿಕೊಂಡನು. ವಾಕ್ಯ 3, ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬಂದ ವರ್ಷ ಡ್ಯಾಶ್. ಉತ್ತರ 1773. ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬಂದ ವರ್ಷ 1773. ವಾಕ್ಯ 4, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವರು ಡ್ಯಾಶ್. ಲಾರ್ಡ್ ಡಾಲ್ ಹೌಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವನು ಲಾರ್ಡ್ ಡಾಲ್ ಹೌಸಿ. ಮುಖ್ಯ ಪ್ರಶ್ನೆ 2, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 5, ಭಾಸ್ಕರ್ ಕದನ ಯಾರ ನಡುವೆ ನಡೆಯಿತು. ಉತ್ತರ ಭಾಸ್ಕರ್ ಕದನವು ಬ್ರಿಟಿಷರು ಮತ್ತು ಸಂಯುಕ್ತ ಮೈತ್ರಿಕೂಟದವರಾದ ಮೀರ್ ಕಾಸಿಂ ಔದ್ನ ನವಾಬ ಹಾಗೂ ಮೊಘಲ್ ರಾಜನ ನಡುವೆ ನಡೆಯಿತು. ಪ್ರಶ್ನೆ 6, ದಿವಾನಿ ಹಕ್ಕು ಎಂದರೇನು. ಉತ್ತರ ದಿವಾನಿ ಎಂದರೆ ಭೂ ಕಂದಾಯವನ್ನು ಸಂಗ್ರಹಿಸುವ ಹಕ್ಕು. ಪ್ರಶ್ನೆ 7, ರಣಜಿತ್ ಸಿಂಗ್ ಯಾರು. ಉತ್ತರ ರಣಜಿತ್ ಸಿಂಗನು ಸಿಖ್ಖರನ್ನು ಒಗ್ಗೂಡಿಸಿ ಪ್ರಬಲ ಶಕ್ತಿಯಾಗಿ ಮಾರ್ಪಡಿಸಿದ ಹಾಗೂ ಸುಮಾರು 4 ದಶಕಗಳ ಕಾಲ ಪಂಜಾಬ್ ರಾಜ್ಯವನ್ನಾಡಿದ ಪರಾಕ್ರಮಿ ಮಹಾರಾಜನಾಗಿದ್ದನು. ಪ್ರಶ್ನೆ 3, 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 8, ದಿವಾನಿ ಹಕ್ಕನ್ನು ಇಂಗ್ಲಿಷರು ಹೇಗೆ ಪಡೆದರು, ಅದರ ಪರಿಣಾಮವೇನಾಯಿತು. ಉತ್ತರ ರಾಬರ್ಟ್ ಕ್ಲೈವ್ ಮೊಘಲ್ ರಾಜ ಎರಡನೇ ಶಾ ಆಲಾಂನೊಂದಿಗೆ ಒಪ್ಪಂದ ಮಾಡಿಕೊಂಡನು. ಅವರಿಗೆ ವರ್ಷಕ್ಕೆ 26 ಲಕ್ಷ ರೂಪಾಯಿ ನೀಡಿ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಳ ದಿವಾನಿ ಹಕ್ಕನ್ನು ಪಡೆದನು. ಪರಿಣಾಮ, ಈಸ್ಟ್ ಇಂಡಿಯಾ ಕಂಪನಿಯು ಅಧಿಕೃತ ಸಾರ್ವಭೌಮತ್ವವನ್ನು ಪಡೆದು ಕೋಟ್ಯಾಂತರ ರೂಪಾಯಿ ಕಂದಾಯ ಸಂಗ್ರಹಿಸಿ ಖಜಾನೆ ತುಂಬಿಸಿಕೊಂಡಿತು. ಬಂಗಾಳವು ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಯಿತು. ಪ್ರಶ್ನೆ 9, ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಯಾವುವು. ಉತ್ತರ ಸೈನಿಕ ವೆಚ್ಚದ ಅಗಾಧ ಹೊರೆಯು ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿತು. ಬ್ರಿಟಿಷರು ಭಾರಿ ಭೂ ಪ್ರದೇಶಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು. ಈ ಪ್ರದೇಶಗಳನ್ನು ಒಪ್ಪಿಕೊಂಡ ರಾಜರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು. ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನೇ ಕಳೆದುಕೊಂಡವು. ಪ್ರಶ್ನೆ 10, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಏಕೆ ನ್ಯಾಯಬದ್ಧವಾಗಿರಲಿಲ್ಲ. ಉತ್ತರ ಏಕೆಂದರೆ ಈ ನೀತಿಯು ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿದ್ದ ದತ್ತು ಸ್ವೀಕಾರ ರೂಢಿಗೆ ವಿರುದ್ಧವಾಗಿತ್ತು. ಗಂಡು ಸಂತಾನವಿಲ್ಲದ ಅರಸರ ದತ್ತು ಪುತ್ರನಿಗೆ ಪಟ್ಟವೇರುವ ಹಕ್ಕಿಲ್ಲವೆಂದು ಘೋಷಿಸಿದರು. ಅವರ ರಾಜ್ಯಗಳನ್ನು ಬ್ರಿಟಿಷರು ಅನ್ಯಾಯವಾಗಿ ವಶಪಡಿಸಿಕೊಂಡರು. ಉದಾಹರಣೆಗೆ ಸತಾರಾ, ಝಾನ್ಸಿ.